ಒಕ್ಕಲಿಗರ ಸಮಾಜವನ್ನ ಖರೀದಿಸಿ ಇಟ್ಕೊಂಡಿದ್ದೀವಿ, ನಮ್ಮನ್ನ ಬಿಟ್ರೆ ಏನು ಯಾರೂ ಇಲ್ಲ ಅನ್ನೋ ಸೊಕ್ಕನ್ನ ಜನ ಈಗ ಮುರಿದಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧವಾಗಿ ಶಾಸಕ ಕದಲೂರು ಉದಯ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮದ್ದೂರಿನಲ್ಲಿ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ನೀಡಿದ್ದಾರೆ. ಮೈಸೂರು ಭಾಗದ ಒಕ್ಕಲಿಗರ ಫಂಡ್ ಖರೀದಿಸಿ ಇಟ್ಕೊಂಡಿದ್ದೀವಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಹಳ ಉತ್ಸಾಹದಲ್ಲಿದ್ರು. ಸಿಪಿ ಯೋಗೇಶ್ವರ್ ಗೆಲ್ಲಿಸುವಂತಹ ಮೂಲಕ ಈ ಭಾಗದಲ್ಲಿ ಇನ್ನು ಒಕ್ಕಲಿಗರು ಇದ್ದಾರೆ, ಅವರು ಬೆಳೆಯಬೇಕು ಅನ್ನೋ ಪಾಠವನ್ನ ಜನರು ಕಲಿಸಿದ್ದಾರೆ. ಇನ್ನು ಮುಂದೆ ಅವರ ಆಟ ನಡೆಯಲ್ಲ ಅಂತ ಜನ ತೋರಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲ್ಲಿಸಿದ ಚನ್ನಪಟ್ಟಣದ ಜನತೆಗೆ ಧನ್ಯವಾದವನ್ನ ತಿಳಿಸ್ತೇನೆ. ನಮ್ಮ ತಾಲೂಕಿನ ಕಾರ್ಯಕರ್ತರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ, ಹೀಗಾಗಿ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದವನ್ನ ತಿಳಿಸ್ತೇನೆ. ಯೋಗೇಶ್ವರ್ ಅವರಿಗೆ ಮುಂದೆ ಒಳ್ಳೆಯದಾಗಲಿ, ಶುಭವಾಗಲಿ, ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಅವರು ಮತ್ತಷ್ಟು ಬೆಳೆಯಲಿ ಅಂತ ಮದ್ದೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ನೀಡಿದ್ದಾರೆ. ಒಕ್ಕಲಿಗರ ಸಮಾಜವನ್ನ ಖರೀದಿಸಿ ಇಟ್ಕೊಂಡಿದ್ದೀನಿ, ನಮ್ಮನ್ನ ಬಿಟ್ರೆ ಯಾರೂ ಇಲ್ಲ ಅನ್ನೋ ಸೊಕ್ಕನ್ನ ಈಗ ಜನ ಮುರಿದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧವಾಗಿ ಶಾಸಕ ಕದಲೂರು ಉದಯ್ ವಾಗ್ದಾಳಿ ನಡೆಸಿದ್ದಾರೆ. ಮದ್ದೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಬಗ್ಗೆ ಹೇಳಿಕೆ ನೀಡಿದ್ದು, ಮೈಸೂರು ಭಾಗದ ಒಕ್ಕಲಿಗರ ಫಂಡ್ ಖರೀದಿಸಿ ಇಟ್ಕೊಂಡಿದ್ದೀನಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರು ಬಹಳ ಉತ್ಸಾಹದಲ್ಲಿದ್ರು. ಸಿಪಿ ಯೋಗೇಶ್ವರನ್ನ ಗೆಲ್ಲಿಸುವಂತಹ ಮೂಲಕ ಈ ಭಾಗದಲ್ಲಿ ಇನ್ನೂ ಒಕ್ಕಲಿಗರಿದ್ದಾರೆ, ಅವರು ಬೆಳೆಯಬೇಕು ಅನ್ನೋ ಪಾಠವನ್ನ ಜನರು ಕಲಿಸಿದ್ದಾರೆ. ಇನ್ಮುಂದೆ ಅವರ ಆಟ ನಡೆಯಲ್ಲ ಅಂತ ಜನ ತೋರಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲ್ಲಿಸಿದ ಚನ್ನಪಟ್ಟಣದ ಜನತೆಗೆ ಧನ್ಯವಾದವನ್ನ ತಿಳಿಸ್ತೇನೆ. ನಮ್ಮ ತಾಲೂಕಿನ ಕಾರ್ಯಕರ್ತರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ, ಹೀಗಾಗಿ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದವನ್ನ ತಿಳಿಸ್ತೇನೆ. ಯೋಗೇಶ್ವರ್ ಅವರಿಗೆ ಮುಂದೆ ಒಳ್ಳೆಯದಾಗಲಿ, ಶುಭವಾಗಲಿ, ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಅವರು ಮತ್ತಷ್ಟು ಬೆಳೆಯಲಿ ಅಂತ ಮದ್ದೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಹೇಳಿಕೆ ನೀಡಿದ್ದಾರೆ. ಮೈಸೂರು ಭಾಗದ ಎಲ್ಲ ಒಕ್ಕಲಿಗರನ್ನು ಕೊಂಡು ಜೋಬಲ್ಲಿ ಇಟ್ಕೊಬಿಟ್ಟಿದ್ದೀವಿ ಅಂತ ಭಾಳ ಉತ್ಸಾಹದಲ್ಲಿದ್ದರು. ಇವತ್ತು ಯೋಗೇಶ್ವರನ ಗೆಲ್ಲಿಸೋದ್ರ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ, ಅವರು ಬೆಳಿಬೇಕು, ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ಅವ್ರಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ. ಇದರ ಮುಖಾಂತರ ಏನು ಒಕ್ಕಲಿಗ ಸಮಾಜ ಕೊಂಡು ಇಟ್ಕೊಬಿಟ್ಟಿದ್ದೀವಿ, ನಾವೇ ಇಲ್ಲಿ, ನಮ್ಮ ಮುಂದೆ ಯಾರಿಲ್ಲ ಅನ್ನುವಂಥ ಏನು ಸೊಕ್ಕಿತ್ತು, ಆ ಸೊಕ್ಕನ್ನ ಇವತ್ತು ಚನ್ನಪಟ್ಟಣ ತಾಲೂಕಿನ ಜನ ಇವತ್ತು ಮುರಿದಿದ್ದಾರೆ. ಇನ್ನು ಮುಂದೆ ಅವ್ರ ಆಟ ಇಲ್ಲೇನು ನಡೆಯಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಚನ್ನಪಟ್ಟಣ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸತತವಾಗಿ 15 ದಿವಸ ಕಾಲ ಚುನಾವಣೆ ಕಾರ್ಯದಲ್ಲಿ ಏನು ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನ್ವಾಸ್ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಎಲ್ಲವನ್ನೂ ಕೂಡ ಮನೆ ಮಠ ಬಿಟ್ಟು ಮಾಡಿದರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ, ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ವರರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಅವ್ರ ಭವಿಷ್ಯ ಇನ್ನು ಮುಂದೆ ಒಳ್ಳೆಯದಾಗಲಿ, ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾರೆ. ನಮಸ್ಕಾರ.